ಹರಿಪ್ರಸಾದ್ ಅವರ ಹೇಳಿಕೆ ಇಡೀ ಕಾಂಗ್ರೆಸ್ಸಿನ ಮನಸ್ಥಿತಿಯನ್ನು ಎತ್ತಿ ತೋರಿಸ್ತದೆ. ಎಷ್ಟು ಹತಾಶರಾಗಿದ್ದಾರೆ. ಪ್ರತಿ ವಾರ ಬರ್ತಾ ಇರ್ತಕ್ಕಂಥ ಲೋಕಸಭಾ ಚುನಾವಣೆಯ ಸರ್ವೆಗಳು, ಆಲ್ ಇಂಡಿಯಾ ಸರ್ವೆ, ಸ್ಟೇಟ್ ಸರ್ವೆಗಳು, ಎಲ್ಲದರಲ್ಲೂ ಕೂಡ ಮತ್ತೊಮ್ಮೆ ಮೋದಿ ದೇಶದ ಪ್ರಧಾನಿ ಆಗ್ತಾರೆ, 2/3 ಮೆಜಾರಿಟಿ ಬರುತ್ತೆ, ಕಳೆದ ಬಾರಿಗಿಂತ ಹೆಚ್ಚು ಸೀಟ್ ಬರುತ್ತೆ ಅಂತೇಳಿ ಏನು ಸಮೀಕ್ಷೆಗಳು ಬರ್ತಾ ಇದೆ. ಮತ್ತು 4 ರಾಜ್ಯಗಳ ಚುನಾವಣೆಗಳಲ್ಲಿ 3 ರಾಜ್ಯಗಳನ್ನು ಗೆಲ್ಲುವ ಮುಖಾಂತರ BJP ಸೆಮಿಫೈನಲ್ ಮ್ಯಾಚನ್ನು ಗೆದ್ದಿದೆ. ಕಾಂಗ್ರೆಸ್ ಫೈನಲ್ಗೆ ಬರೋಕ್ಕೆ ಸೆಮಿಫೈನಲಲ್ಲೇ ಸೋತೋಗ್ಬಿಟ್ಟಿದ್ದಾರೆ, ಮತ್ತು ಫೈನಲ್ ಬರೋ ಚಾನ್ಸಸ್ಸೇ ಇಲ್ಲ. ಮತ್ತು ರಾಹುಲ್ ಗಾಂಧಿ ಬೇಡ, ಖರ್ಗೆ ಅವ್ರು ಬೇಕು ಅಂತೇಳಿ ಅಲಯನ್ಸ್ ಪಾರ್ಟಿಯವರೆಲ್ಲ ಅವಾಗೆ ಬೇಡಿಕೆ ಇಟ್ಟಿದ್ದಾರೆ. ರಾಹುಲ್ ಗಾಂಧಿಯವರ ಮರ್ಯಾದೆ ಎಷ್ಟು ಹರಾಜು, ಅವ್ರ ಪಾರ್ಟಿ, ಅವರ ಏನು ಪಾರ್ಟ್ನರ್ಸ್ ಇದ್ದಾರೆ, INDA ಪಾರ್ಟ್ನರ್ಸ್ ಏನಿದ್ದಾರೆ, ಅವರೇ ಇವತ್ತು ರಾಹುಲ್ ಗಾಂಧಿನ ಒಪ್ಕೊತಾ ಇಲ್ಲ. ಇದರಿಂದ ಹತಾಶರಾಗಿ ಕರ್ನಾಟಕದಲ್ಲಿ ಹಿಂದೂ ಮುಸ್ಲಿಮರನ್ನು ಒಡೆದು ಆಳಬೇಕು. ಹೇಗೆ ಬ್ರಿಟಿಷರು ಹಿಂದೆ ಹಿಂದೂ ಮುಸ್ಲಿಮರನ್ನು ಒಡೆದು ಆಳ್ತಾ ಇದ್ರು ದೇಶವನ್ನು, ಅದೇ ಸಂಸ್ಕೃತಿಯಿಂದ ಬಂದಂಥವರು ಕಾಂಗ್ರೆಸ್ ಅವರು. ಹರಿಪ್ರಸಾದ್ ಅವರು BJP ಅವರು ಅದೇನೋ ಬೂಟ್ ನೆಕ್ತಾ ಇದ್ದಾರೆ ಅಂತ ಹೇಳ್ತಾರೆ. ನಾನು ಕಾಂಗ್ರೆಸ್ ಅವ್ರು ಕೇಳೋಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಕಾಂಗ್ರೆಸ್ ಪಾರ್ಟಿಯ ಮೊದಲ ಅಧ್ಯಕ್ಷ ಯಾರು? ಬ್ರಿಟಿಷರು. ಕಾಂಗ್ರೆಸ್ ಸ್ಥಾಪನೆ ಮಾಡಿದಂಥವರು ಬ್ರಿಟಿಷರು, ಯೂಮ್. ಹಾಗಾದ್ರೆ ನೀವು ಅವ್ರು ಬೂಟ್ ನೆಕ್ತಾ ಇದ್ದೀರಾ? ನೀವು ಅಧ್ಯಕ್ಷರಲ್ಲ. ಅಧ್ಯಕ್ಷರು ಅಂದಮೇಲೆ ನೀವು ಕಾಲಿಗೆ ನಮಸ್ಕಾರ ಹಾಕಬೇಕು, ಎಲ್ಲ ಕಾಲಿಗೆ ಬೀಳಬೇಕು, ಎಲ್ಲ ಸಂಸ್ಕೃತಿ ಇಟ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀರಿ. ನೀವು ಬ್ರಿಟಿಷರ ಪಳಗಿರೋರು. ನೀವು ನಿಮ್ಮ ಪಾರ್ಟಿ ಪ್ರೆಸಿಡೆಂಟೇ ಬ್ರಿಟಿಷರು, ಅವ್ರ ಹತ್ರ ಪಳಗಿರೋ ಅಂಥವ್ರು ನೀವು. ಅವ್ರ ಕೈ ಕೆಳಗಡೆ ಕೆಲಸ ಮಾಡಿರೋ ಅಂಥ ಪಾರ್ಟಿ ನಿಮ್ಮದು ಕಾಂಗ್ರೆಸ್ ಪಾರ್ಟಿ. ನಮಗೆ BJP ಅವರಿಗೆ ಬುದ್ಧಿವಾದ ಹೇಳೋಕ್ಕೆ ಬರೋ ಅಂಥದ್ದು ನಾಚಿಗೇಡಿನ ಸಂಗತಿ ಕಾಂಗ್ರೆಸ್ ಪಾರ್ಟಿಗೆ. ಯಾಕಂದ್ರೆ ನಮ್ಮ ಪಾರ್ಟಿ ಪ್ರೆಸಿಡೆಂಟ್ ಯಾರು ಬ್ರಿಟಿಷರು ಇರಲಿಲ್ಲ. ನಮ್ಮ ಪಾರ್ಟಿ ಪ್ರೆಸಿಡೆಂಟ್ ಅವರು ಭಾರತೀಯರೇ ಇದ್ದಿದ್ದೆಲ್ಲ.